ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಯಿಂದ ಜನರ ಆತಂಕ ಹೆಚ್ಚಾಗಿದೆ. ಈಗಾಗಲೇ ಸೋಂಕಿತರ ಸಂಖ್ಯೆ 100ರ ಗಡಿ ದಾಟಿ ಸಾಗಿದೆ. ಸಿದ್ದಾಪುರ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಸೋಂಕಿತರಿದ್ದು ಈವರೆಗೆ 9 ಜನ ಸಾವನ್ನಪ್ಪಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮ ನಡೆದಿದ್ದು ಹೊರತು ಸರ್ಕಾರ ಪರಿಣಾಮಕಾರಿಯಾಗಿ ಔಷಧ ನೀಡುವ ಕೆಲಸ ಮಾಡಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಯ ಬರ ಜಾಸ್ತಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮಂಗನ ಕಾಯಿಲೆ ಸೋಂಕಿತರು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದು ಜನರ ಆತಂಕ ಹೆಚ್ಚಾಗಿದೆ. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಸಿದ್ದಾಪುರದ ಕೋರ್ಲಕೈ ಭಾಗದಲ್ಲಿ ಮೊದಲ ಕೇಸ್ ಪತ್ತೆಯಾಗಿತ್ತು. ಇದೀಗ ಜಿಲ್ಲೆಯ ವಿವಿಧೆಡೆ ಕಾಯಿಲೆ ಹರಡಿಕೊಂಡಿದೆ. ಒಟ್ಟು ಜಿಲ್ಲೆಯಲ್ಲಿ 108 ಕೇಸ್ ಪತ್ತೆಯಾಗಿದೆ. ಸಿದ್ದಾಪುರದಲ್ಲಿ 100, ಸಿರಸಿಯಲ್ಲಿ 5, ಜೊಯ್ಡಾ 2 ಮತ್ತು ಅಂಕೋಲಾದಲ್ಲಿ 1 ಪ್ರಕರಣ ಪತ್ತೆಯಾಗಿದೆ. ಸಿದ್ದಾಪುರ ತಾಲೂಕಿನ ಅತಿ ಹೆಚ್ಚು ಅಂದರೆ ಕೋರ್ಲಕೈ ಗ್ರಾಮದಲ್ಲಿ 69, ಹಲಗೇರಿಯಲ್ಲಿ 14, ಸೋವಿನಕೊಪ್ಪ ಮತ್ತು ಮನ್ಮನೆ ಗ್ರಾಮದಲ್ಲಿ 2, ಹಸರಗೋಡು ಭಾಗದಲ್ಲಿ 1 ಮತ್ತು ಸಿದ್ದಾಪುರ ಪಟ್ಟಣದ ಪಂಚಾಯತ್ ಭಾಗದಲ್ಲಿ 3 ಪ್ರಕರಣ ಪತ್ತೆಯಾಗಿದೆ. ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ 2 ಮತ್ತು ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ 2 ಜನ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಪ್ರಕರಣದಿಂದಾಗಿ ಗ್ರಾಮೀಣ ಪ್ರದೇಶದ ನಾಗರಿಕರಲ್ಲಿ ಆತಂಕ ಹೆಚ್ಚಾಗಿದೆ. ವರ್ಷದಿಂದ ವರ್ಷಕ್ಕೆ ಮಂಗನಕಾಯಿ ಪ್ರಕರಣ ಜಾಸ್ತಿ ಆಗ್ತಾನೇ ಇದೆ. ಈಗಾಗಲೇ ಸಿದ್ದಾಪುರದಲ್ಲಿ 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಇನ್ನು 8ರಿಂದ 10 ಸಾವಾಗಿದೆ ಅಂತ ಮಾಹಿತಿ ಕೂಡ ಇದೆ. ಆರೋಗ್ಯ ಇಲಾಖೆ ಹೇಳ್ತಿದೆ ಜಾಗೃತಿ ಮೂಡಿಸಿದೆ, ಜನರಿಗೆಲ್ಲ ಜಾಗೃತಿ ಮೂಡಿಸಿದ್ದೇವೆ ಹಾಗೆ ಹೀಗೆ ಹೇಳ್ತಾ ಇದೆ. ಆದರೆ ಯಾವುದು ಪ್ರಾಕ್ಟಿಕಲಿಯಾಗಿ ಕಾಣ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಜಾಸ್ತಿ ಆಗ್ತಿದೆ. ಈಗ ಕರಾವಳಿ ಭಾಗದಲ್ಲೂ ಕೂಡ ಮಂಗನದು ಪ್ರಕರಣಗಳು ಬೆಳಕಿಗೆ ಬರ್ತದೆ. ಸ್ವಲ್ಪ ಜನರಿಗೆಲ್ಲ ಭಯ ಆಗ್ತಿದೆ. ನಾವೆಲ್ಲ ಅರಣ್ಯಕ್ಕೆ ಹೊಂದ್ಕೊಂಡಿರೋ ಜನ ಆಗಿರುವುದು ನಮಗೆ ಸೊಪ್ಪು ಮತ್ತು ಏನಂತಲ್ಲ ಕಟ್ಟಿಗೆಲ್ಲ ತರಲಿಕ್ಕೆ ಬೆಟ್ಟಕ್ಕೆಲ್ಲ ಹೋಗ್ತಾ ಇರ್ತೀವಿ. ಸೊ ಈ ಥರ ಪ್ರಕರಣಗಳು ಬಂದರೆ ಜನರು ಹಿಂದೇಟಾಗ್ತಾರೆ. ಇದು ಉದ್ಯಮಕ್ಕೂ ಕೂಡ ಪರಿಣಾಮ ಬೀರ್ತಾ ಇದೆ. ಹೌದು, ಆರೋಗ್ಯ ಇಲಾಖೆ ಜಾಗೃತಿ ಮೂಡಿಸ್ತಾ ಇದೆ, ಆದರೆ ಇದು ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ಪ್ರಕರಣಗಳು ಜಾಸ್ತಿನೇ ಆಗ್ತಾನೇ ಇದೆ. ಔಷಧಿ ಸಿಗ್ತೆ ಅಂತ ಹೇಳ್ತಿದ್ದಾರೆ, ಬಟ್ ಕರೆಕ್ಟಾಗಿ ಇದಕ್ಕೆ ಸಿಗ್ತಿಲ್ಲ. ಆರೋಗ್ಯ ಇಲಾಖೆಯಿಂದ ಏನೂ ಮಾಹಿತಿ ಇಲ್ಲ. ಹೌದು, ಜನರಿಗೆಲ್ಲ ತೊಂದರೆ ಆಗ್ತಿದೆ, ತುಂಬ ಸಮಸ್ಯೆ ಆಗ್ತಿದೆ. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಹೌದು, ಆ ಥರ ಜನ ಎಲ್ಲ ಹೋಗಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ. ಜ್ವರ, ಹೊಟ್ಟೆ ನೋವು, ಬೇದಿ ಕಾಣಿಸಿಕೊಂಡು ಒಟ್ಟು 2242 ಶಂಕಿತ ರಕ್ತದ ಮಾದರಿ ಪರೀಕ್ಷೆ ಮಾಡಲಾಗಿದೆ. ವರದಿ ಬಂದ ಬಳಿಕ ಒಟ್ಟು 108 ಪ್ರಕರಣ ಪಾಸಿಟಿವ್ ಪತ್ತೆಯಾಗಿದೆ. ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ 10 ಹಾಸಿಗೆ ಬೆಡ್ ಮಾಡಲಾಗಿದ್ದು ಕೆಎಂಡಿಗೆ ಸಂಬಂಧಿಸಿದಂತೆ ಜನವರಿ ತಿಂಗಳಲ್ಲಿ ಸಭೆ ಆರೋಗ್ಯ ಇಲಾಖೆ ಮಾಡಿದೆ. ಮನೆ ಮನೆಗೆ ಭೇಟಿ ಮಾಡಿ ಸಾಕಷ್ಟು ಜಾಗೃತಿ ಮಾಡಲಾಗಿದೆ. ಆದರೆ ಕಾಯಿಲೆ ನಿಯಂತ್ರಿಸಲು ಸಾಧ್ಯವಾಗಿಲ್ಲ. ಈ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳನ್ನ ಮಾತನಾಡಿಸಿದರೆ ಮಂಗನ ಕಾಯಿಲೆ ಕಾಣಿಸಿಕೊಂಡ ಗ್ರಾಮಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ದಾಖಲು ಮಾಡಿ ಚಿಕಿತ್ಸೆ ನೀಡಿದ್ದೇವೆ. ಆದರೆ ಲಸಿಕೆ ಬಗ್ಗೆ ಸರ್ಕಾರದಿಂದ ಚರ್ಚೆಯಾಗುತ್ತಿದೆ. ಮುಂದೆ ಮಳೆಯಾದಲ್ಲಿ ಪ್ರಕರಣ ಕಡಿಮೆ ಆಗಬಹುದು ಎಂದು ಹೇಳಿದ್ದಾರೆ. ಒಟ್ಟು 55 ಮಂಗ ಸಾವನ್ನಪ್ಪಿದ್ದು 8 ಮಂಗಗಳ ಮರಣೋತ್ತರ ಪರೀಕ್ಷೆಯಿಂದ ಪಾಸಿಟಿವ್ ಕಂಡು ಬಂದಿದೆ. ಆರೋಗ್ಯ ಇಲಾಖೆಯಿಂದ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದ್ದೇವೆಂದು ಡಿಎಚ್ಒ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಜನವರಿ ತಿಂಗಳಿಂದ ನಿನ್ನೆವರೆಗೂ 108 KFT ಪಾಸಿಟಿವ್ ಪ್ರಕರಣಗಳು ಕಂಡುಬಂದಿದ್ದಾವೆ. ನಾವು ಇಲ್ಲಿವರೆಗೂ 2242 ಬ್ಲಡ್ ಸ್ಯಾಂಪಲ್ಸ್ ತೊಗೊಂಡು, ಅಂದರೆ ಶಂಕಿತ ಜ್ವರ, ಮೈಕೈ ನೋವು, ಹೊಟ್ಟೆ ನೋವು, ಬೇದಿ ಈ ಥರ ಪ್ರಕರಣಗಳಲ್ಲಿ ನಾವು ಬ್ಲಡ್ ಸ್ಯಾಂಪಲ್ ತೊಗೊಂಡು ಶಿವಮೊಗ್ಗ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿದ್ದೇವೆ. ಅದರಲ್ಲಿ 108 ಪ್ರಕರಣಗಳು ಪಾಸಿಟಿವ್ ಬಂದಿದೆ. 108 ಪ್ರಕರಣಗಳಲ್ಲಿ ಒಟ್ಟು 9 ರೋಗಿಗಳು ಸಾವನ್ನಪ್ಪಿದ್ದಾರೆ. ನಾವು ಈಗಾಗಲೇ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ 10 ಬೆಡ್ಡಿನ ಐಸೋಲೇಷನ್ ವಾರ್ಡ್ ಸಹ ಮಾಡಿದ್ದೇವೆ. ಅಲ್ಲಿ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ರಕ್ತ ಪರೀಕ್ಷೆಗಳು ಮಾಡುವಂಥದ್ದು ಮತ್ತು ಚಿಕಿತ್ಸೆಯನ್ನು ಕೊಡುವಂಥ ಮಾಡ್ತಾಯಿದ್ದೇವೆ. ನಮಗೆ ಒಟ್ಟು 109 ಕೇಸಲ್ಲಿ 100 ಕೇಸು ಸಿದ್ದಾಪುರ ತಾಲೂಕಿಂದ ಬಂದಿದೆ. 5 ಕೇಸ್ ಬಂದು ಸಿರ್ಸಿ ತಾಲೂಕಲ್ಲಿ, 2 ಕೇಸ್ ಬಂದು ಜೋಳ ತಾಲೂಕಲ್ಲಿ, 1 ಕೇಸ್ ಬಂದು ಅಂಕೋಲ. ಒಟ್ಟು 108 ಪ್ರಕರಣಗಳು. ನಾವು ಜನವರಿ ತಿಂಗಳಿಂದ ಡಿಸೆಂಬರ್ ತಿಂಗಳಿಂದಾನೇ ನಾವು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ DC ಅಧ್ಯಕ್ಷತೆಯಲ್ಲಿ, ಮಾನ್ಯ DC ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ AC ಅಧ್ಯಕ್ಷತೆಯಲ್ಲಿ, ಮಾನ್ಯ MLA ಸಾಹೇಬರ ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಕಮಿಟಿ ಸಭೆಗಳನ್ನು ಸಹ ಮಾಡಿ ಯಾವ್ಯಾವ ಇಲಾಖೆಯವರು ಏನೇನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ ಅಂತ, ಮುಖ್ಯವಾಗಿ ಫಾರೆಸ್ಟ್ನವರು ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟ್ನವರು, PRD ಡಿಪಾರ್ಟ್ಮೆಂಟು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಇಷ್ಟು ಜನ ಸೇರಿ ನಾವು ಎಷ್ಟು ಮನೆ ಮನೆಗೆ ಭೇಟಿ ಮಾಡಿ ಸಾಮಾನ್ಯ ಎಲ್ಲ ಮನೆಗಳು ನಾವು ಸಿದ್ದಾಪುರ ತಾಲೂಕಲ್ಲಿ ಕೋರ್ಲಕಾಯಿ, ಕೋಲ್ಸಿರ್ಸಿ, ಕ್ಯಾದಗಿ, ಬೀಳಿಗಿ, ಅಂದರೆ ಆ PSC ವ್ಯಾಪ್ತಿ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಮನೆಗಳು ನಾವು ವಾರಕ್ಕೊಮ್ಮೆ ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ಜ್ವರ ಇದ್ದ ಪ್ರಕರಣದಲ್ಲಿ
ನಾವು ಅವರಿಗೆ ಬ್ಲಡ್ ಸ್ಯಾಂಪಲ್ ತೊಗೊಂಡು ಸಪೋಸ್ ಪಾಸಿಟಿವ್ ಬಂದರೆ ಮಾರನೇ ದಿನವೇ ನಾವು 24 hours ಒಳಗೆ ಪಾಸಿಟಿವ್ ರಿಪೋರ್ಟ್ ಬರ್ತದೆ. ಮಾರನೇ ದಿನ ನಾವು ತಾಲೂಕು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಿಸಿದ್ದೀವಿ. ಕೆಲವೊಂದು ಕೇಸ್ಗಳಲ್ಲಿ ರೋಗ ಉಲ್ಬಣಗೊಂಡಾಗ ನಾವು ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿ, ಉಡುಪಿ ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿ ಅವರಿಗೆ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ABR ಕೇಳಿ ಉಚಿತವಾಗಿ ಚಿಕಿತ್ಸೆಯನ್ನು ಸಹ ನಾವು ಕೊಡಿಸಿದ್ದೇವೆ. ಈಗ ಈ ತಿಂಗಳಲ್ಲಿ ನಮಗೆ ಒಂದು ಕೇಸ್ ಬಂದಿದೆ, ಕಳೆದ ತಿಂಗಳಲ್ಲಿ ಒಂದು ಕೇಸ್ ಬಂದಿದೆ, ಅಂದರೆ ಡೆತ್ ಕೇಸ್ಗಳು ಕಡಿಮೆ ಆಗ್ತಾ ಬಂದಿದೆ. ಈಗ ಮಳೆ ಆಗಿದೆ, ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಹತೋಟಿಗೆ ಬರ್ಬೋದು ಅಂತ ನಾವು ಅಂದಾಜು. ಈಗ ಸದ್ಯ 4 ಜನ ಇದ್ದಾರೆ. 2 ಉಡುಪಿ ಮಣಿಪಾಲ್ ಹಾಸ್ಪಿಟಲ್, 2 ಸಿದ್ದಾಪುರ ತಾಲೂಕು ಹಾಸ್ಪಿಟಲ್ ಇದ್ದಾರೆ. ಲಸಿಕೆ ಬಗ್ಗೆ ಇದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಆದರೆ ನಮ್ಮದು ಒಂದು ಲ್ಯಾಬ್ ಶಿರ್ಸಿನಲ್ಲಿ ಶೀಘ್ರದಲ್ಲೇ ಲ್ಯಾಬ್ನ ಮಾಡಬೇಕು ಅಂತ ICMRನಿಂದ ತಜ್ಞರ ತಂಡ ಬಂದು ಈಗ ಆಲ್ರೆಡಿ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದೆ. ಸೊ ಹಾಗಾಗಿ ಅದನ್ನು ನಾವು ಟೆಸ್ಟಿಂಗು ಶಿರ್ಸಿನಲ್ಲಿ ಮಾಡೋವಂಥ ಅವಕಾಶ ಇದೆ. ಔಷಧಿಗಳು ಕೊರತೆ ಯಾವುದಿಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಔಷಧಿಗಳು ನಮಗೆ ಅಗತ್ಯತೆ ಇದೆ. ಔಷಧಿಗಳು ನಮ್ಮಲ್ಲಿ ಇಲ್ಲದೆ ಹೋದರೂ ನಾವು ನಮ್ಮ ಇರೋಂಥ ಅನುದಾನದಲ್ಲಿ ಖರೀದಿ ಮಾಡಿ ಕೊಡೋದಕ್ಕೆ ಅವಕಾಶ ಇದೆ. ಮಂಗನ ಸಾವು ಸುಮಾರು ಒಟ್ಟು 55 ಮಂಗನ ಸಾವು ಪ್ರಕರಣಗಳು ನಮಗೆ ಕಂಡುಬಂದಿದೆ. ಅದರಲ್ಲಿ ನಾವು 8 ಪ್ರಕರಣಗಳಲ್ಲಿ ನಾವು PA ಮಾಡಿದ್ದೀವಿ. 1 ಪ್ರಕರಣ ಪಾಸಿಟಿವ್ ಬಂದಿದೆ. ಹಾಗಾಗ್ಬಿಟ್ಟು ಅದೆಲ್ಲ ಅದು ಸಿದ್ದಾಪುರ ತಾಲೂಕಲ್ಲೇ ಪಾಸಿಟಿವ್ ಬಂದ ಅಂತ. ಉಳಿದಿರಂಗೆ ಸುಮಾರು ಒಂದು 30 ಪ್ರಕರಣಗಳಲ್ಲಿ ಮಂಗ ಅಲ್ಲಿ ಆಲ್ರೆಡಿ ದೇಹ ಕೊಳ್ತೋಗ್ಬಿಟ್ಟಿತ್ತು. ಇನ್ನು ಉಳಿದ ಪ್ರಕರಣಗಳು ಎಲೆಕ್ಟ್ರಿಕ್ ಕರೆಂಟ್ ಶಾಕಿಂದ ಆಕ್ಸಿಡೆಂಟ್ ಆಗಿ ಸತ್ತೋಯ್ತು ಮಂಗ. ಅಲ್ಲಿ KVD ಇರೋದಂತೂ ದೃಢೀಕೃತ ಆಗಿದೆ. ಒಟ್ಟಿನಲ್ಲಿ ಮಾರಣಾಂತಿಕವಾಗಿರುವ ಮಂಗನ ಕಾಯಿಲೆ ಉತ್ತರ ಕನ್ನಡ ಜಿಲ್ಲೆಯ ನಾಗರಿಕರನ್ನ ಬೆಂಬಡದೆ ಕಾಡುತ್ತಿದೆ. ಕೇವಲ ತೈಲದಿಂದ ಕಾಯಿಲೆ ನಿರ್ಮೂಲನೆ ಅಸಾಧ್ಯವಾಗಿದ್ದು, ಸರ್ಕಾರ ಪರಿಣಾಮಕಾರಿಯಾದ ಔಷಧಿ ಪೂರೈಸಬೇಕಾದ ಅಗತ್ಯತೆ ಇದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.